ಹಾಯ್ ಹಾಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತಿದ್ದೀನಿ. ಇದು ನನ್ನ ಹೊಸ ವ್ಲಾಗ್. ಇದು ನಾಗರ ಪಂಚಮಿ ವ್ಲಾಗ್ ಆಗಿರುತ್ತೆ. ಯಾಕಂದರೆ ಭಾರಿ ದಿನಗಳಾದಮೇಲೆ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಂಗಾಗಿ ಇದು ಲೇಟ್ ಅಪ್ಲೋಡಿಂಗ್ ಅಂತಲೇ ಹೇಳ್ಬೋದು. ಬೆಳಗ್ಗೆ 9:30 ಆಗಿತ್ತು. ಪೂಜೆಗೆಲ್ಲ ಹೋಗಿದಾಗ ಪೂಜೆಗೆಲ್ಲ ಆಲ್ಮೋಸ್ಟ್ ಜೋಡಿಸ್ಕೊಂಡಿದ್ವಿ. ಸ್ಕೂಲ್ ಹಾಲಿಡೇ ಕೊಟ್ಟಿರೋದ್ರಿಂದ ಇವತ್ತು ನನ್ನ ಪೂಜೆ ನಿಧಾನಾಗಿ ಆಗ್ತೈತೆ. ಇಲ್ಲಾಂದರೆ ನಾಗರ ಪಂಚಮಿ ಆಲ್ಮೋಸ್ಟ್ 7 o'clockಗೆಲ್ಲ ಮುಗಿದೋಗ್ತಿತ್ತು ಪ್ರತಿ ವರ್ಷದಂಗೆ. ಈ ವರ್ಷ ಸ್ವಲ್ಪ ನಿಧಾನನೇ ಆಗ್ತಾಯಿದೆ. ಚೆನ್ನಾಗಾಯಿತು ನಮ್ಮ ಹಬ್ಬ ಎಲ್ಲವೂ. ನಿಮ್ಮ ಹಬ್ಬ ಹೇಗಿತ್ತು ಕಮೆಂಟ್ಸ್ ಒಳಗೆ ತಿಳಿಸಿ. ನನ್ನ ಮಗಳು ಸಮತಿಗೂ ಬರೀ ನೀವೇ ಮಾಡ್ತಾಯಿದ್ದಿ, ನನಗೆ ಆರತಿ ಮಾಡೋಕ್ಕೆ ಬಿಡ್ತಾಯಿಲ್ಲ ನೀನು ಅಂತೇಳಿ ತಾನು ಮುಂದೆ ಬಂದು ಆರತಿ ಮಾಡ್ತಾಯಿದ್ಲು. ಅವಳಿಗೆ ದೀಪನೇ ಹಚ್ಚಕ್ಕೆ ಬರ್ತಾಯಿಲ್ಲ. ಫುಲ್ ಗಾಳಿ ಜಿನಿ ಮಳೆ ಇರೋದಕ್ಕೆ ಜಲ್ದಿ ದೀಪನೂ ಹಚ್ಚುತ್ತಾ ಇಲ್ಲ. ಮುಗಿಸ್ಕೊಂಡು ನಾವು ಜಲ್ದಿ ಹೊಟ್ಟೆ ಸಿಗ್ತೈತೆ ಅಂತೇಳಿ ಒಂದೇ ಸರಿ ಅಡುಗೆ ಮಾಡೋಕ್ಕೆ ಹೋದೆ. 11:30 ಆಗಿತ್ತು. ನಾನೆಲ್ಲ ಜೋಡಿಸ್ಕೊಂಡಿದ್ದೆ. ಪಲಾವಿಗೆ ಬದನೆಕಾಯಿ ಪಲ್ಯಗೆ ಮತ್ತು ಬದನೆಕಾಯಿ ಪಲ್ಯ ಮಸಾಲೆನೂ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಗೆ ಮಸಾಲೆ ಜಾಸ್ತಿ ತಿನ್ನೋದಿಲ್ಲ ಯಾರು, ಲೈಟಾಗೇ ಇರಬೇಕು. ಎಲ್ಲದೂ ಜಾಸ್ತಿ ಹಾಕಿದರೆ ಹೊಟ್ಟೆ ನೋವು ಅಂತೇಳಿ ಶುರು ಮಾಡ್ತಾರೆ ನಮ್ಮ ಮನೆಯವರು. ಹಾಗಾಗಿ ಇದೊಂದು ಸಿಂಪಲ್ಲಾಗಿ ಪಲಾವು, ಜಾಸ್ತಿ ಮಸಾಲೆ ಇರಲಾರ್ದು. ನಿಮ್ಮಲ್ಲಿ ಯಾರಿಗಾನ ಬೇಕಿದ್ದರೆ ಇದನ್ನು ಟ್ರೈ ಮಾಡಿ. ಭಾರಿ ಸಿಂಪಲ್ ಮಸಾಲೆ, ಖಾರನೂ ಇರೋದಿಲ್ಲ, ಹಾಗಂತ ಸಪ್ಪಿಗೂ ಇರೋದಿಲ್ಲ, ಚೆನ್ನಾಗಿರುತ್ತೆ. ಇದಕ್ಕೆ ನಾನೊಂದು ಕ್ಯೂಬ್ ಬಟರ್ ಹಾಕ್ಕೊತಿದ್ದೀನಿ, ಅಮೂಲ್ ಬಟರು. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಸಣ್ಣದು ಕಟ್ ಮಾಡಿದರೆ ಖಾರ ಆಗುತ್ತೆ ಅಂಥೇಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆ ಅದಕ್ಕೆ ಈರುಳ್ಳಿ, ಕ್ಯಾರೆಟ್, ಬೀನ್ಸನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಬೇಕಿದ್ದರೆ ನೀವು ಜೀರಿಗೆ, ಲವಂಗ, ಚಕ್ಕೆನ ಹಾಗೆ ಸ್ವಲ್ಪ ಕುಟ್ಟಿ ಸ್ಮ್ಯಾಶ್ ಮಾಡಿ ಹಾಕ್ಬೋದು. ಅದರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಎಷ್ಟು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅನ್ನಂಗೆ ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಒಬ್ಬೊಬ್ಬರು ನಮ್ಮ ಮನೇಲಿ ಹಳೆ ಅಕ್ಕಿ ಇರೋದ್ರಿಂದ ಅದನ್ನು ನಾನು ಒಂದು 15-20 ನಿಮಿಷ ನೆನೆಸ್ತೀನಿ. ಯಾಕಂದರೆ ಅದು ಸ್ವಲ್ಪ ಇದಾಗಲಿ ಅಂಥೇಳಿ, ಸ್ವಲ್ಪ ಜಲ್ದಿ ನೆಂದು ಸ್ವಲ್ಪ ಜಲ್ದಿ ಅಡುಗೆ ಆಗಲಿ ಅಂಥೇಳಿ ಅಕ್ಕಿನ ನಾನು ಇಲ್ಲಿ 6 ಮಂದಿ ನಾನು ಸ್ಟೇ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ನೆನೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಅಕ್ಕಿ ಎಕ್ಸಸ್ ಆಫ್ ವಾಟರ್ಸ್ ಎಲ್ಲ ಹೊರಗೆ ಹಾಕ್ತಾಯಿದ್ದೀನಿ. ಇಲ್ಲಾಗಲೇ ನಾನು ಒಗ್ಗರಣೆಗೆ ಹಾಕಿರೋದಾಗಲೇ ಬಾಯ್ಲಿಂಗ್ ಪಾಯಿಂಟಿಗೆ ಬಂದಿದೆ. ಎಲ್ಲ ಕುದ್ಮೇಲೆ ಇದಕ್ಕೆ ಅಕ್ಕಿ ಹಾಕಿ ಇನ್ನೊಂದು ಸರಿ ಕಲಸಿ, ನಿಮಗೆ ಬೇಕಿದ್ದರೆ ಉಪ್ಪು, ಬೇಕಿದ್ರೆ ಹೆಚ್ಚು ಕಡಿಮೆ ನಿಮ್ಮ ಪ್ರಕಾರ ಹಾಕ್ಕೊಂಡು ಅದನ್ನು ಸ್ಟರ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಬಿಟ್ಟುಬಿಡಿ. 2 ವಿಸಿಲ್ ಎರಡು ವಿಸಿಲ್ ಆಗಕ್ಕಂತಾನೆ ಆ ಕಡೆ ಬಿಟ್ಟು ಬೇರೆ ಸ್ಟವ್ಗೆ ಚೇಂಜ್ ಮಾಡಿದ್ದೀನಿ. ಈಗ ಇನ್ನೊಂದು ಕುಕ್ಕರ್ ಒಳಗೆ ಎಲ್ಲ ಬದನೆಕಾಯಿ ಪಲ್ಯಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮೊಬೈಲ್ ಯಾವಾಗ ಆಫ್ ಆಗಿತ್ತೋ ಗೊತ್ತಾಗಿಲ್ಲ, ಸಾರಿ, ನಿಮಗೆ ತೋರ್ಸೋದು ಮರ್ತೋಗ್ಬಿಟ್ಟಿದೆ. ಇದಕ್ಕೆ ಮಿಕ್ಸಿಗೆ ಆಲ್ಮೋಸ್ಟ್ ಎಲ್ಲ ಮಸಾಲೆ ಹಾಕ್ಕೊಂಡು 2 ಲವಂಗ, ಸ್ವಲ್ಪ ಜೀರಿಗೆ, ಏಲಕ್ಕಿ, ಸ್ವಲ್ಪ ಕೊಬ್ಬರಿ ಹಾಕಿ ಒಗ್ಗರಣೆ ಕೊಟ್ಟು ಬದನೆಕಾಯಿ ಹಾಕೋದು. ಇದು ಕಾಮನ್ ಆಗಿ ಎಲ್ಲರೂ ಮಾಡ್ತಾರೆ, ಅಂಥದ್ದೇನಿಲ್ಲ. ನಾನು ಸಿಂಪಲ್ ಅಡುಗೆ, ಭಾರಿ ಸಿಂಪಲ್ ಅಡುಗೆ. ಇಲ್ಲಿ ನನ್ನ ಪಲಾವ್ ಸಮತಿಗೂ ಬದನೆಕಾಯಿ ಆಗ ಪುರ್ಸೊತ್ತಿಲ್ಲ. ನನ್ನ ಪಲಾವ್ ಸಮತಿಗೂ ರೆಡಿಯಾಗಿದೆ ನೋಡಿ. ಜಾಸ್ತಿ ಮಸಾಲೆ ಇಲ್ಲ, ಏನಿಲ್ಲ, ಉದುರಾಗಿ ಚೆನ್ನಾಗಿದೆ. ನಮಗೆ ಟೈಮ್ ಆಗಿತ್ತು, ನನ್ನ ಮಗಳು ಹೊಟ್ಟೆ ಅಂತಿದ್ಲು, ಅದರಾಗೆ ಪ್ರೆಷರ್ ಇಳಿದಿದೆ, ಇನ್ನೂ ಚೆನ್ನಾಗಿ ಉದುರು ಆಗ್ತಾಯಿತ್ತು. ಬಟ್ ನಾನು ಜಲ್ದಿ ಪ್ರೆಷರ್ ತೆಗೆದು ಅದನ್ನು ಜಲ್ದಿ ಇಳಿಸ್ಬಿಟ್ಟಿದ್ದೀನಿ. ಆಗಲೇ 12 ಗಂಟೆ ಆಗ್ತಾ ಬಂದಿತ್ತು. ಹೊಟ್ಟೆ ಅಂದಿದ್ದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಮೊಸರು ಗೊಜ್ಜಿಗೆ ಸಮತಿಗೂ ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಇದ್ರೊಳಗೆ, ಬರೀ ಕೊತ್ತಂಬರಿ ಒಂದೇ ಹಾಕಿದ್ದೀನಿ. ಇದಕ್ಕೆ ಮೊಸರು ಕಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೊಂಡು ಆಲ್ಮೋಸ್ಟ್ ನಮ್ಮ ಊಟ ರೆಡಿಯಾಗೋಗ್ಬಿಟ್ಟಿದೆ.
ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಬದನೆಕಾಯಿ ಪಲ್ಯ, ಪಲಾವು, ಮೊಸರು ಗೊಜ್ಜು. ಇದು ನಮ್ಮ ನಾಗರ ಪಂಚಮಿ ಲಂಚ್ ಆಗಿತ್ತು. ಅದನ್ನೇ ನಾವು ರಾತ್ರಿಗೂ ಟ್ರೈ ಮಾಡ್ತೀವಿ. ನಾಗರ ಪಂಚಮಿ ಹಬ್ಬ ಜಲ್ದಿ ಮುಗ್ದಿರೋದೆ 12:30ವರೆಗೆಲ್ಲ ನಮ್ಮದು ಆಲ್ಮೋಸ್ಟ್ ಊಟ ಆಗಿತ್ತು. ಡ್ಯಾಮಿಗೆ ಹೋಗಿದ್ವಿ. ಡ್ಯಾಮ್ನಲ್ಲಿ ತುಂಬ ನೀರಿತ್ತು ಸರಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಮನೆಯವ್ರು ಇದ್ದಿದ್ದ ಕಾರಣದಿಂದ ಬೈಕಿಂದ ನಾವು ಡ್ಯಾಮೆಲ್ಲ ಬೈಕ್ನಲ್ಲೇ ಚೆನ್ನಾಗಿ ಸುತ್ತಿದ್ವಿ. ಮೇಲೆ ಕೆಳಗೆ ಎಲ್ಲ ಕಡೆ ಜೊತೆ ಮಳೆನೂ ಭಾರಿನೇ ಇತ್ತು. ಹೆಂಗೆ ಹೋಗಿ ಹೆಂಗೆ ಬಂದ್ವಿ ದೇವರಿಗೆ ಗೊತ್ತಾಯಿತು. ಫುಲ್ ರಶ್ ಇತ್ತು. ನನ್ನ ಮಗಳು ಸಮತಿಗೂ VR 360 ರೊಟೇಟರಿಂದು 3D ಆ್ಯನಿಮೇಟೆಡಿಂದು ಚೇರ್ ಒಳಗೆ ಕೂತ್ಕೋಬೇಕು ಅಂತ ಇದ್ಲು. ಆ್ಯಕ್ಚುಲಿ ಅವಳು ಡಬಲ್ ಚೇರ್ ಒಳಗೆ ಕೂಡ್ತೀನಿ ಅಂತಂದಿದ್ರು. ಸೈಡ್ ಇದೆಯಲ್ಲ ಅಲ್ಲಿ. ಬಟ್ ಅವಳು ಅದಕ್ಕೆ ಇನ್ನೊಬ್ಬರು ಪೇರ್ ಬರೋವರೆಗೆ ವೇಟ್ ಮಾಡಬೇಕು ಅಂದಿದ್ದಕ್ಕೆ ಇಲ್ಲ, ನಾನು 360 ರೊಟೇಟರ್ ಒಳಗೆ ಕೂಡ್ತೀನಿ ಅಂತೇಳಿ ಹಠ ಮಾಡಿ ಕುಂತ ಮೇಲೆ ಅವರೆಲ್ಲ ಅಡ್ಜಸ್ಟ್ ಮಾಡಿ ಕತ್ತೆಲ್ಲ ನೀಟಾಗಿ ಮಾಡಿಕೊಂಡು ಅವರು ಆ ಸ್ಪೆಕ್ಸ್ ಒಳಗೆ ಚೆನ್ನಾಗಿ ಕಾಣ್ತಾ ಇತ್ತೋ ಇಲ್ಲೋ ಅಂತ ಅವರು ಚೆಕ್ ಮಾಡಿ ಆಮೇಲೆ ಅವಳಿಗೆ ಹಾಕಿದ್ಲು. ಅವಳಿಗೆ ಶುರು ಆಯಿತು ನೋಡ್ರಿ. ಸ್ವಲ್ಪ ಮೇಲಾಗೋವರೆಗೂ ಆರಾಮೇ ಇದ್ದಾಳೆ ಅಂತ ಅನ್ಕೊಳ ಪುರ್ಸತ್ತಿಲ್ಲ. ಯಾವಾಗಲೂ 180 ಡಿಗ್ರಿ ಆ ಥರ ತಿರ್ಗೋ ಪುರ್ಸತ್ತಿಲ್ಲ. ಹರ್ಸೋಕ್ಕೆ ಶುರು ಮಾಡಿಬಿಟ್ಲು. ಯಾವ ಥರ ಇರ್ತಿದ್ಲು ಅಂದರೆ ಎಲ್ಲರೂ ಅವಳನ್ನೇ ನೋಡೋಕ್ಕೆ ಶುರು ಮಾಡಿದ್ಲು. ಯಾಕಂದರೆ ಪೂರಾ 360 ಡಿಗ್ರಿ ರೊಟೇಟ್ ಆಗೋಕ್ಕೆ ಶುರು ಆಗ್ತಾಯಿತ್ತು. ಆ್ಯಕ್ಚುಲಿ ಸ್ಪೆಕ್ಸ್ ಬೀಳ್ತಾಯಿತ್ತು. ಅವ್ರು ಇಟ್ಕೊತಿದ್ದಾರೆ ಹಾಗೆ, ಪರವಾಗಿಲ್ಲ, ಅಂಥ ಪರಿ ನಡೆಸಿಲ್ಲ. ಬಟ್ ಫಸ್ಟ್ ಟೈಮ್ ಎಲ್ಲ ಕುಂತಿದ್ದೆ ಪಾಪ. ಅವಳಿಗೂ ಒಂಥರ ಮುಜುಗರ. ಜೋರಾಗಿ ಹರ್ಸಿನಿ. ಆಮೇಲೆ ತಡೆಮೇಲೆ ಅಮ್ಮ ನಾನು ಜೋರಾಗಿ ಹರ್ಸಿದ್ನ, ಇಂಥ ಪರಿ ಹರ್ಸಿದ್ದೆ ಅಂತಂದರೆ ಎಲ್ಲ ನೋಡೋ ಹಾಗೆ ಹರ್ಸಿದೆ ಅಂತ ನಾನು ಹೇಳಿದೆ. ಅವಳು ಬಾಯಿ ಮೇಲೆ ಕೈ ಇಟ್ಕೊಂಡು ಕುಂತು. ಬಟ್ ಅವಳಿಗೂ ಒಂಥರ ಲೈಫ್ ಟೈಮ್ ಒಳಗೆ ಚೆನ್ನಾಗಿ ಇದು ಮಾಡಿ ಅಂತ ಅವಳಿಗೂ ಫೀಲ್ ಆಯಿತು. ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಹೇಳ್ಬೇಕಂದ್ರೆ ಅವಳು ಚೆನ್ನಾಗಿತ್ತು. ಅವಳು ಮುಗಿಯೋ ಪುರ್ಸತ್ತಿಲ್ಲ. ನಾವು ರಿಲ್ಯಾಕ್ಸ್ ಚೇರ್ ಒಳಗೆ ನಮ್ಮ ಮನೆಯವರು 15 ಮಿನಿಟ್ಸ್ ರಿಲ್ಯಾಕ್ಸೇಷನ್ ಚೇರ್ ಇಟ್ಟಿದ್ದನ್ನು ಮಾಡಿಕೊಂಡು ನಾವು ಬಂದ್ವಿ. ಇದಾಗಿತ್ತು ನನ್ನ ವ್ಲಾಗ್.